ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 7 ಗಂಟೆ ನಿರಂತರ ಉಳುಮೆ ಮಾಡಿ ದಾಖಲೆಯನ್ನ ಬರೆದಿವೆ ಜೋಡೆತ್ತುಗಳು. ಬಾಗಲಕೋಟೆಯ ಸುರಳೇಕಲ್ ಗ್ರಾಮದ ಶಿವಬಸಪ್ಪ ಎಂಬುವರ ಎತ್ತುಗಳವು 7 ಗಂಟೆ ನಿರಂತರವಾಗಿ ಉಳುಮೆ ಮಾಡಿ ದಾಖಲೆಯನ್ನ ಬರೆದಿದ್ದಾವೆ ಈ ಜೋಡೆತ್ತುಗಳು. ಬಾಗಲಕೋಟೆಯ ಸುರಳೇಕಲ್ಲ ಗ್ರಾಮದ ಶಿವಬಸಪ್ಪ ಎಂಬುವರ ಎತ್ತುಗಳವು 6 ಎಕರೆ 30 ಗುಂಟೆ ಜಮೀನಲ್ಲಿ ನಿರಂತರ 7 ಗಂಟೆಗಳ ಕಾಲ ಉಳುಮೆಯನ್ನ ಮಾಡಿದ್ದಾವೆ. ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಮಾಡಿ 12 ಗಂಟೆಯವರೆಗೆ ನಿರಂತರವಾಗಿ ಉಳುಮೆ ಮಾಡಿರುವುದು. ದಾಖಲೆಯ ಉಳುಮೆ ನೋಡಲು ಅಕ್ಕಪಕ್ಕದ ಊರಿನ ರೈತರು ಬಂದಿದ್ರು. ಜೋಡೆತ್ತುಗಳ ಸಾಧನೆ ನೋಡಿ ಕೊಂಡಾಡಿದ್ದಾರೆ ರೈತರು. ಗುಲಾಲ್ ಎರಚಿ ಸಂಭ್ರಮಿಸಿದ್ದಾರೆ. ಜೋಡೆತ್ತುಗಳ ಭರ್ಜರಿ ಮೆರವಣಿಗೆ ಮಾಡಿದ್ದಾರೆ. ಸಕಲ ವಾದ್ಯಗಳೊಂದಿಗೆ ಸಾಧನೆಗೈದ ಎತ್ತುಗಳ ಮೆರವಣಿಗೆ ಮಾಡಿರೋದು. ಸಾಧನೆಗೈದ ಎತ್ತುಗಳಿಗೆ ಆರತಿ ಎತ್ತಿ ಬರಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. 7 ಗಂಟೆ ನಿರಂತರ ಉಳುಮೆ ಅನ್ನೋದು ಸುಲಭ ಅಲ್ಲ. ಅದು ನೋಡಿ, ಅಲ್ಲಿ ಗುಲಾಲ್ ಎರಚಿ ಅಂದ್ರೆ ಬಣ್ಣ ಹಾಕಿದ್ದಾರೆ ಅವುಗಳ ಮೇಲೆ. ಅದಾದ ನಂತರ ಸಂಭ್ರಮಿಸಿದ್ದಾರೆ. ಬಾಗಲಕೋಟೆಯಲ್ಲಿದು ಜೋಡೆತ್ತುಗಳ ಮೆರವಣಿಗೆ ಮಾಡಿದ್ದಾರೆ ನೋಡಿ. ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೂ ಉಳುಮೆ ನಿರಂತರವಾಗಿ ಬಿಟ್ಟು ಬಿಡದಂಗೆ ಉಳುಮೆ ಮಾಡಿದ್ದಾವೆ ಈ ಎತ್ತುಗಳು. ಸೊ ಒಂಥರ ದಾಖಲೆ. ಈಗ 6 ಎಕರೆ 30 ಗುಂಟೆ ಜಮೀನಲ್ಲಿ ನಿರಂತರವಾಗಿ 7 ಗಂಟೆಗಳ ಕಾಲ ಉಳುಮೆ ಮಾಡಿರುವುದು ಈ ಎತ್ತುಗಳು. ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ದಾರೆ, 12 ಗಂಟೆವರೆಗೂ ನಿರಂತರವಾಗಿ ಉಳುಮೆ ಮಾಡಿದ್ದಾರೆ. ದಾಖಲೆ ಉಳುಮೆ ನೋಡೋದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಅಲ್ಲೇ ಬಂದಿದ್ರು ನೋಡಿ. ಅಲ್ಲಿ ಬಂದು ಹಿಂದೆ ನಿಂತ್ಕೊಂಡಿದ್ದಾರೆ, ದೃಶ್ಯದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಜೋಡೆತ್ತುಗಳ ಸಾಧನೆಯನ್ನ ನೋಡಿ ರೈತರೆಲ್ಲ ಕೊಂಡಾಡಿದ್ದಾರೆ, ಗುಲಾಲ್ ಎರಚಿ ಸಂಭ್ರಮಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಡ್ತಾ ಇದೆ ಅಂತ ಅಂದ್ರೆ ಎತ್ತುಗಳು ಕಣ್ಮರೆ ಆಗ್ತಾ ಇದ್ದಾವೆ. ಮನೆಗಳಲ್ಲಿ ಎತ್ತಿನ ಬಂಡಿಯೂ ಕಾಣಿಸ್ತಾ ಇಲ್ಲ, ಎತ್ತುಗಳು ಕಾಣಿಸ್ತಾ ಇಲ್ಲ. ಕೇವಲ ಟ್ರ್ಯಾಕ್ಟರ್ಗಳಿದಾವೆ ಈಗ ಎಲ್ಲ ರೈತರ ಮನೆಗಳಲ್ಲಿ. ಸೊ ಇಲ್ದವರು ಕೂಡ ಟ್ರ್ಯಾಕ್ಟರ್ನೇ ಬಾಡಿಗೆ ತಗೊಂಡು ಉಳುಮೆ ಮಾಡ್ತಾರೆ. ನಾವು ಎತ್ತಿನೊಂದು ಉಲ್ಲಾಸದಿಂದ ಮಡಿಕೆ ಅಂತೇಳಿ ರೈತರ ಬಗ್ಗೆ ಅದನ್ನ ಕಾರ್ಯಕ್ರಮ ಇಟ್ಕೊಂಡು ನಾವು 5 ಗಂಟೆ ಕಟ್ಟಿ 12ವರೆಗೆ 6ವರೆಗೆ ಹೊರದಿವಿ. ಅದಕ್ಕೆ ಈಗ ನಿಮ್ಮ ಅಭಿಪ್ರಾಯ ನಮಗೂ ಬೇಕು ಸರ್. ಅದನ್ನ ನೀವು ಒಳ್ಳೇದು ಮಾಡಿಕೊಡ್ರಿ ನಮಗೆ. ಅಂದ್ರೆ ಈಗ ಸುತ್ತು ಆಜು ಬಾಜು ಒಂದು 8 ತಳ್ಳಿ ಗ್ರಾಮಸ್ಥರು ಬಂದಾರೆ ಸರ್. ಅವ್ರು ಬಂದೆಲ್ಲ ಕಣ್ಣಾರ್ ನೋಡಿದ್ರಿ ಸರ್. ಕಣ್ಣಾರ್ ನೋಡಿ ಅವ್ರು ಭಾಳ ಖುಷಿ ಪಟ್ಟಾರ್ರಿ. ಗ್ರಾಮಸ್ಥರು ಏನಂದ್ರೆ ಅವರು ಭಾಳ ಇಷ್ಟಪಟ್ರಿ ರೈತರ ಬಗ್ಗೆ ಎತ್ತು ನೋಡಿ ಕೆಲಸ ಭಾಳ ಆನಂದ ಆತಂದ್ರಿ. ಇದೊಂದು ಭಾಳ ಅರ್ಥ ಮಾಡಿರಪ್ಪ, ರೈತರು ಒಳ್ಳೇದು ಮಾಡಿದ್ರು. ರೈತರಿಂದ ಎತ್ತಿಲಿಂದ ಎಲ್ಲ ಅನುಕೂಲ ಮಾಡ್ಕೊರಿ ಅಂತೇಳಿ ಅವರು ಎಲ್ಲ ರೈತರು ಇಲ್ಲಿ ಫೋನ್ ಮಾಡಿದ್ರಿ ಸುಳಿಕಲ್ ಅವರು. ಹಿಂಗೆ ಇಲ್ಲಿ ಹೊಡ್ಯಾಕತ್ತಾನ ಅಂತೇಳಿ ನಮ್ಗೆ ತಪ್ಪು ಫೋನ್ ಬಂದಿತ್ತು. ಅದೇ ಹಿಂಗೆ ಹೋಗಿ ಬರ್ರಿ ಅಂತೇಳಿ ಒಂದು 8 ಹುಡುಗರು ನಾವು ಚೋಡಾಪುರದಿಂದ ಬಂದಿವ್ರಿ. ನಾವು ಇಲ್ಲಿ ಬಂದು ನೋಡಿದಾಗ ನಚಿಕಿನ ಜಾವ 5 ಗಂಟೆಗೆ ಮಡಿಕೆ ಹೊಡ್ಯಾಕತ್ತಿದ್ರು ಅಂತ. ಇಲ್ಲಿ ನಾವು ಬಂದು 2-3 ತಾಸು ಆತು ಇಲ್ಲೇ ನೋಡಾಕತ್ತೀವಿ ಸರ್. ನಾವು ಅವ್ರು ಹೇಳಿದ್ದಕ್ಕೆ ನಾವು ನೋಡಿದ್ದಕ್ಕೆ ಸತ್ಯನೇ ಅನ್ಸೈತೆ ಸರ್. ಇದು ಇವತ್ತಿನವರೆಗೂ ಮನೆ ಒಳಗೆ ಬಸವಣ್ಣ ಇರ್ಬೇಕ್ರಿ. ಒಂದೊಂದು ಜೋಡು ಎತ್ತುಗಳು ಬಸವಣ್ಣ ಅನ್ನೋ ದೊಡ್ಡವು ಸರ. ಈ ಟ್ಯಾಕ್ಟ್ರಿಗಳು ಡೀಸೆಲ್ ಸಿಗಂಗಿಲ್ಲ, ಒಂದು ಇದು ಸಿಗೋದ್ರ ಟ್ಯಾಕ್ಟ್ರಿ ಇದ್ದದ್ದು ಏನು ಉಪಯೋಗ ಇಲ್ಲ ಸರ್. ಬಸವಣ್ಣ ಎಲ್ಲರೂ ಕಟ್ಬೇಕ್ರಿ. ಬಸವಣ್ಣ ಕಟ್ಟಿದ್ರಿಂದ ಎಲ್ಲರಿಗೂ ಒಂದು ಮಾದರಿ ಐತಿ. ಬಸಪ್ಪ ಆಸಂಗಿ ಅವರು ಇದು ಒಂದು ತೋರ್ಸ್ಕೇಟೆ ನಮಗೆ ಎಲ್ಲರಿಗೂ ರೈತರಿಗೆ ಒಂದು ಇದು ಮಾದರಿ ಆಗ್ಯಾರ ಸರ್. ಅವರು ಮುಂದೆ ಇದೇ ರೀತಿ ಒಳಗೆ ಎಲ್ಲರೂ ಬಸವನ್ನ ಕಟ್ಟಬೇಕಂತ ಹೇಳಿ ನಮ್ದೊಂದು ಬೇಡಿಕೆ ಸರ್.